ನಿಸರ್ಗ ಕ್ರಿಯೇಷನ್ಸ್ ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಮಧುಮೇಹದ ಬಗ್ಗೆ ಚರ್ಚೆಯನ್ನ ಮಾಡೋಣ. ಮಧುಮೇಹದಲ್ಲಿರುವಂತಹ ವಿಧಗಳು ಯಾವ್ಯಾವುದು, ಅದು ಯಾವ ರೀತಿ ನಮ್ಮ ಬಾಡಿಗೆ ಅಫೆಕ್ಟ್ ಮಾಡುತ್ತೆ, ಅದರಲ್ಲಿರುವಂತಹ ಲಕ್ಷಣಗಳು ಗುಣಲಕ್ಷಣಗಳು ಏನು ಎಂಬುದನ್ನ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ಸೊ ಮೊದಲನೇದಾಗಿ ಈ ಡಯಾಬಿಟಿಸ್ ಮಧುಮೇಹ ಕಾಯಿಲೆ ಮನುಷ್ಯನ ದೇಹಕ್ಕೆ ಬಂದಾಗ ಆಗುವಂತಹ ಕೆಲವು ಗುಣಲಕ್ಷಣಗಳನ್ನ ಮತ್ತು ಅದು ಯಾವ ರೀತಿ ನಾವು ಐಡೆಂಟಿಫಿಕೇಶನ್ ನಮಗೆ ನಾವು ಯಾವ ರೀತಿ ಅದನ್ನ ಐಡೆಂಟಿಫಿಕೇಶನ್ ಮಾಡಬಹುದು ಅಂತ ಸಹ ನಾವು ಚರ್ಚೆ ಮಾಡೋಣ. ಬನ್ನಿ ವಿಡಿಯೋದ ಮುಂದಿನ ಹಂತವನ್ನ ನಾವು ಪ್ರವೇಶ ಮಾಡೋಣ. ಡಯಾಬಿಟಿಸ್ ಅಂದರೆ ಏನು? ಮಧುಮೇಹ ಸಕ್ಕರೆ ಕಾಯಿಲೆಯು 3 ವಿಧಗಳಲ್ಲಿ ನಮ್ಮ ದೇಹಕ್ಕೆ ಬರಬಹುದು. ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಅಂಡ್ ಜೆಸ್ಟೇಷನಲ್ ಡಯಾಬಿಟಿಸ್ ಎಂದು. ಟೈಪ್ 1 ಡಯಾಬಿಟಿಸ್ ಮತ್ತು ಟೈಪ್ 2 ಡಯಾಬಿಟಿಸ್ಗೆ ಇರುವ ವ್ಯತ್ಯಾಸ, ಜೆಸ್ಟೇಷನಲ್ ಡಯಾಬಿಟಿಸ್ ಅಂದ್ರೆ ಏನು ಅಂತ ಈ ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಈ ಮೂರು ಸಕ್ಕರೆ ಕಾಯಿಲೆಗೆ ಇರುವಂತಹ ವ್ಯತ್ಯಾಸವನ್ನು ನಾವು ತಿಳಿಯೋಣ. ಟೈಪ್ 1 ಡಯಾಬಿಟಿಸ್ ಅನ್ನ ಯಾವ ರೀತಿ ಬರುತ್ತೆ ಅಂದ್ರೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್ ಅಂತ ಕರಿತೀವಿ. ಅಂದ್ರೆ ಇದು ಇನ್ಸುಲಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಬಾಡಿಗೆ ಬೇಕಾಗಿರತಕ್ಕಂಥ ಇನ್ಸುಲಿನ್ ಸಫಿಶಿಯೆಂಟ್ ಆಗಿ ಸಿಗ್ತಾ ಇರಲ್ಲ. ಸೊ ಅದು ಟೈಪ್ 1 ಡಯಾಬಿಟಿಸ್ ಆಗುತ್ತೆ. ಟೈಪ್ 2 ಡಯಾಬಿಟಿಸ್ ಅಂದ್ರೆ ಬಾಡಿ ಮ್ಯಾನೇಜ್ ಮಾಡ್ತಾ ಇರಲ್ಲ. ಅಂದ್ರೆ ಇನ್ಸುಲಿನ್ ನಮಗೆ ಎಷ್ಟು ಬೇಕು ಅದನ್ನ ಡಸಂಟ್ ರೆಸ್ಪಾಂಡ್, ಬಾಡಿಗೆ ಅದು ಸಿಗ್ತಾ ಇರಲ್ಲ. ಇದು ಟೈಪ್ 2 ಡಯಾಬಿಟಿಸ್ ಆಗುತ್ತೆ. ಸೊ ಟೈಪ್ 2 ಡಯಾಬಿಟಿಸ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಈ ವಿಡಿಯೋದಲ್ಲಿ ನಾವು ಏನ್ ಹೇಳಲಿಕ್ಕೆ ಹೊರಟಿದೀವಿ ಅಂದ್ರೆ ಟೈಪ್ 2 ಡಯಾಬಿಟಿಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಟೈಪ್ 2 ಡಯಾಬಿಟಿಸ್ ಇದು ಒಂದು ಏಜ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಅನ್ನೌನ್ ಕಾಸ್ ಇಂದ ಬರ್ಬೋದು, ಅಥವಾ ಒಬೇಸಿಟಿಯಿಂದ ಬರ್ಬೋದು, ಅಥವಾ ಫ್ಯಾಮಿಲಿ ಕನ್ಸರ್ನ್ ಇಂದನೂ ಸಹ ಬರ್ಬೋದು. ಪ್ರಮುಖವಾಗಿ ನಾವು ಈ ವಿಡಿಯೋದಲ್ಲಿ ಟೈಪ್ 1ಗೂ ಅಥವಾ ಟೈಪ್ 2ಗೂ ಇರುವಂತಹ ಡಿಫ್ರೆನ್ಸಿಯೇಷನ್ ತಿಳಿತಾ ಹೋಗೋಣ. ಸೊ ಟೈಪ್ 1 ನಲ್ಲಿ ಏನಾಗುತ್ತೆ ಅಂದ್ರೆ ಬಾಡಿ ಇನ್ಸುಲಿನ್ ಅನ್ನ ಸಫಿಶಿಯೆಂಟ್ ಆಗಿ ಪ್ರೊಡ್ಯೂಸ್ ಮಾಡಕ್ ಆಗದೆ ಇರುವಂತದ್ದು. ಟೈಪ್ 2 ಅಲ್ಲಿ ಪ್ಯಾಂಕ್ರಿಯಾಸ್ ಫೇಲ್ಡ್ ಆಗಿ ಗ್ಲುಕೋಸ್ ಇನ್ಕ್ರೀಸ್ ಆಗುವಂತದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಸೊ ಟೈಪ್ 1 ಡಯಾಬಿಟಿಸ್ ಅಲ್ಲಿ ಸಫಿಶಿಯೆಂಟ್ ಆಗಿ ನಮಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇರಲ್ಲ, ಟೈಪ್ 1 ಡಯಾಬಿಟಿಸ್ ಅಂದ್ರೆ. ಸೊ ಟೈಪ್ 2 ಡಯಾಬಿಟಿಸ್ ಅಂದ್ರೆ ಇನ್ಸುಲಿನ್ ಅನ್ನ ಬಂದಿರತಕ್ಕಂಥ ಗ್ಲುಕೋಸ್ ಅನ್ನ ಬಾಡಿ ಇನ್ಸುಲಿನ್ ಆಗಿ ಕನ್ವರ್ಟ್ ಮಾಡಕ್ ಆಗ್ತಾ ಇರಲ್ಲ. ಸೊ ಆ ಲಕ್ಷಣ ನಾವು ಟೈಪ್ 1 ಡಯಾಬಿಟಿಸ್ ಅಂತ ಕರಿತೀವಿ. ಸೊ ಟೈಪ್ 2 ಡಯಾಬಿಟಿಸ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನೋಡೋದಾದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ನಮ್ಮಲ್ಲಿ ಸ್ವೀಟ್ ಹೆಚ್ಚಾಗಿ ತಿನ್ನೋದು, ಮತ್ತೆ ರೆಸ್ಟ್ ಅಟ್ ಹೋಮ್, ವರ್ಕ್, ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ಇರೋದು, ಅನ್ಹೆಲ್ದಿ ಡ್ರಿಂಕ್ಸ್, ಕೂಲ್ ಡ್ರಿಂಕ್ಸ್ ಆ ಥರದ್ದೆಲ್ಲ ಕುಡಿಯೋದು, ಜಂಕ್ ಫುಡ್ಸ್ ನ ಹೆವಿಯಾಗಿ ತಿನ್ನೋದ್ರಿಂದನೂ ಸಹ ಡಯಾಬಿಟಿಸ್ ಬರುವ ಸಾಧ್ಯತೆ ಇರುತ್ತೆ. ಅದಲ್ದರೆ ನಮ್ಮ ಬಾಡಿಗೆ ತಕ್ಕಂತಹ ತೂಕ, ಹೈಟಿಗೆ ತಕ್ಕಂತಹ ತೂಕ ಇಲ್ಲದೆ ಇದ್ರೂ ಸಹ ನಮಗೆ ಡಯಾಬಿಟಿಸ್ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಬಾಡಿ BMI ಏನಿದೆ, ಬಾಡಿ ಮಾಸ್ ಇಂಡೆಕ್ಸ್, ಸೊ ಅದು ಕರೆಕ್ಟ್ ಆಗಿರ್ಬೇಕಾಗುತ್ತೆ. ಅಂದ್ರೆ ನಮ್ಮ ಹೈಟಿಗೆ ತಕ್ಕಂತಹ ತೂಕ ಇರಬೇಕು. ನಾವೀಗ ಅಪ್ರಾಕ್ಸಿಮೇಟ್ ಒಂದು 5.10 ಇದೀವಿ ಅಂದ್ರೆ ಅಪ್ರಾಕ್ಸಿಮೇಟ್ 77 ನಮ್ಮ ತೂಕ ಇರಬೇಕು. ಮೋರ್ ದೆನ್ ಇದ್ರೆ ಅದನ್ನ ನಾವು ಲೆಸ್ ಹೈ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಅದರಿಂದ ಸಹ ನಮಗೆ ಡಯಾಬಿಟಿಸ್ ಬರಬಹುದು. ಸೊ ಈ ಬಾಡಿ ಮಾಸ್ ಇಂಡೆಕ್ಸ್ ಅನ್ನ ವೇಟ್ ಮೇಂಟೈನ್ ಮಾಡೋದು ಹೇಗಪ್ಪ ಅಂತಂದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡೋದ್ರ ಮುಖಾಂತರ ಮಾಡಬಹುದು. ಸೊ ಇಲ್ಲಿ ಒಬೇಸಿಟಿ ಏನಂತ ಕರಿತೀವಿ? ಒಬೇಸಿಟಿ ಅಂದ್ರೆ ನಮ್ಮ ದೇಹದ ತೂಕ ಲೆಸ್ ದೆನ್ 18.5 ಇದ್ರೆ ಮಾತ್ರ ಅದನ್ನ ನಾವು ಅಂಡರ್ ವೇಟ್ ಅಂತ ಕರಿತೀವಿ. 18.5 to 24.9 ಇದ್ರೆ ಅದನ್ನ ನಾರ್ಮಲ್ ವೇಟ್ ಅಂತ ಕರಿತೀವಿ. ಸೊ 25 ಇಂದ 29.9 ವರೆಗೂ ಇದ್ರೆ ಸೊ ಅದನ್ನು ನಾವು ಒಬೇಸಿಟಿ ಅಂತ ಕರಿತೀವಿ. ಸೊ ಇಲ್ಲಿ ನಾವು ನಮ್ಮ ತೂಕಕ್ಕೆ ತಕ್ಕಾದಂತಹ ಎತ್ತರ ಇಲ್ಲ ಅಂದ್ರೆ ಸೊ ಅದು ಡಿಫರೆನ್ಸ್ ಆಗಿ ಸೊ ಅವಾಗ ಸಹ ಡಯಾಬಿಟಿಸ್ ಬರಬಹುದಾಗಿದೆ. ಇದು ಪ್ರಮುಖ ಲಕ್ಷಣ ಆಗುತ್ತೆ. ಸೊ ಇನ್ನೊಂದು ನಾವು ಹೇಳೋದಾದ್ರೆ ನಮ್ಮ ಫ್ಯಾಮಿಲಿ ಹಿಸ್ಟ್ರಿ, ಅಂದ್ರೆ ನಮ್ಮ ಕುಟುಂಬದಲ್ಲಿ ತಂದೆ ಅಥವಾ ತಾಯಿಗೆ ಡಯಾಬಿಟಿಸ್ ಇದೆ, ಸೊ ಅವರಿಂದನೂ ಸಹ 50% ಬರುವ ಸಾಧ್ಯತೆ
ಇರುತ್ತೆ. ಅಂದ್ರೆ ತಂದೆ ಅಥವಾ ತಾಯಿಗೆ ಡಯಾಬಿಟಿಸ್ ಇದ್ರೆ ಅದರಿಂದನೂ ಸಹ ಬರುವ ಸಾಧ್ಯತೆ ಮಕ್ಕಳಿಗೆ ಇರುತ್ತೆ. ಅಂದ್ರೆ ಈಗ ಒಬ್ಬ ತಂದೆ ಆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅಂದ್ರೆ ಸೊ ಅವರಿಂದ ಮಗನಿಗೆ ಅಥವಾ ಮಗಳಿಗೆ ಬರುವ ಸಾಧ್ಯತೆ ಶೇಕಡಾವಾರು 50ರಷ್ಟು ಇರುತ್ತೆ. ಮತ್ತೆ ಏಜ್ ಫ್ಯಾಕ್ಟರ್ ಅಂದ್ರೆ ಮೋರ್ ದೆನ್ 45 ಇಯರ್ಸ್ ಆಗಿರುವಂತಹ ವ್ಯಕ್ತಿಗೂ ಸಹ ಡಯಾಬಿಟಿಸ್ ಬರುವ ಲಕ್ಷಣ ತುಂಬಾ ಇರುತ್ತೆ. ಅಂದ್ರೆ ಹೈ ರಿಸ್ಕ್ ಇದು ಏಜ್ ಫ್ಯಾಕ್ಟರ್ ಆಗುತ್ತೆ. ಸೊ ಇಲ್ಲಿ ಏಜು ಸಹ ಒಂದು ಪ್ರಮುಖ ಕಾರಣ ಆಗಿ ಡಯಾಬಿಟಿಸ್ ಬರುವ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಲೆಸ್ ಫಿಸಿಕಲ್ ಆಕ್ಟಿವಿಟೀಸ್ ಅಂದ್ರೆ ನಮ್ಮ ಬಾಡಿ ಜಸ್ಟ್ ವರ್ಕ್, ಸ್ಟ್ರೆಸ್, ಪ್ರೆಷರ್, ಸೊ ಇಷ್ಟರಲ್ಲೇ ಮೇಂಟೈನ್ ಮಾಡಿದ್ರು ಸಹ ವರ್ಕ್ ಪ್ರೆಷರ್ ಇಂದನೂ ಸಹ ಮತ್ತೆ ಸ್ಟ್ರೆಸ್ ಇಂದನೂ ಸಹ ಡಯಾಬಿಟಿಸ್ ಬರುವ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಇಷ್ಟಕ್ಕೆ ಇದು ಅಷ್ಟೇ ಇಲ್ಲ, ಲೆಸ್ ಫಿಸಿಕಲ್ ಆಕ್ಟಿವಿಟೀಸ್ ಅಂದ್ರೆ ನಾವು ಎತ್ತರಕ್ಕೆ ತಕ್ಕಂತಹ ತೂಕಕ್ಕಿಂತ ಜಾಸ್ತಿ ಇದ್ದು ಯಾವುದೇ ಫಿಸಿಕಲ್ ಆಕ್ಟಿವಿಟೀಸ್ ಮಾಡದೇ ಇದ್ರು ಸಹ ನಮಗೆ ಡಯಾಬಿಟಿಸ್ ಬರುವ ಸಾಧ್ಯತೆ ಇರುತ್ತೆ. ಸೊ ಈ ಲಕ್ಷಣ ಆದ್ಮೇಲೆ ನೀವು ಫಿಸಿಕಲ್ ಆಕ್ಟಿವಿಟೀಸ್ ನಮ್ಮ ದೇಹಕ್ಕೆ ತುಂಬಾ ಪ್ರಮುಖವಾದ ಅಂಶ ಆಗುತ್ತೆ. ನಾವು ಜಸ್ಟ್ ಸ್ಟ್ರೆಸ್, ವರ್ಕ್ ಇಷ್ಟರಲ್ಲೇ ಜಂಕ್ ಫುಡ್ ತಿನ್ನೋದ್ರಲ್ಲಿ ಲೈಫ್ ನ ಲೀಡ್ ಮಾಡ್ತಾ ಇದ್ರು ಸಹ ಡಯಾಬಿಟಿಸ್ ನಮ್ಮ ದೇಹಕ್ಕೆ ಈಸಿಯಾಗಿ ಸೇರ್ಕೊಳ್ಳುವ ಸಾಧ್ಯತೆ ತುಂಬಾ ಇರುತ್ತೆ. ಅಂದ್ರೆ ಒಬೆಸಿಟಿನೂ ಡಯಾಬಿಟಿಸ್ಗೆ ಒಂದು ರೀಸನ್ ಆಗ್ಬೋದಾಗಿದೆ. ಫಿಸಿಕಲ್ ಆಕ್ಟಿವಿಟೀಸ್ ಮನುಷ್ಯನಿಗೆ ಏನಕ್ಕೆ ಬೇಕು ಅಂದ್ರೆ ಅವನ ದೇಹದಿಂದ ಸ್ವೆಟ್ ಅಂದ್ರೆ ಬೆವರು ಹೊರಗಡೆ ಬರದೇ ಇದ್ರು ಸಹ ಡಯಾಬಿಟಿಸ್ ಬರುವ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಹಾಗಾಗಿ ನಾವು ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನು ಸಹ ನಾವು ನೋಡ್ಬೇಕಾಗುತ್ತೆ. ಸೊ ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಲೆಸ್ ಪ್ಯಾಂಕ್ರಿಯಾಸ್ ವರ್ಕ್. ಅಂದ್ರೆ ಪ್ಯಾಂಕ್ರಿಯಾಸ್ ಏನಿದೆ ಅದು ನಮ್ಮ ಬಾಡಿಗೆ ಹೋದಂತಹ ಪ್ರತಿ ಗ್ಲೂಕೋಸ್ ಅನ್ನ ಇನ್ಸುಲಿನ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಪ್ಯಾಂಕ್ರಿಯಾಸ್ ಲೆಸ್ ವರ್ಕ್ ಮಾಡಿದ್ರು ಸಹ ನಮಗೆ ಡಯಾಬಿಟಿಸ್ ಬರುವ ಸಾಧ್ಯತೆ ಇರುತ್ತೆ. ಸೊ ಇದರ ಲಕ್ಷಣಗಳನ್ನ ನಾವು ಇಷ್ಟೊತ್ತು ನಾವು ಕೇಳಿದ್ವಿ. ಈಗ ಅದು ಯಾವ ರೀತಿ ನಾವು ಐಡೆಂಟಿಫೈ ಮಾಡ್ಬೋದು ಅಂದ್ರೆ ಫ್ರೀಕ್ವೆಂಟ್ ಯೂರಿನೇಷನ್ ನಮ್ಮಲ್ಲಿ ಜಾಸ್ತಿ ಇರುತ್ತೆ. ಯೂರಿನ್ ತುಂಬಾ ಜಾಸ್ತಿ ಹೋಗ್ತಾ ಇರುತ್ತೆ. ಅದು ಎಸ್ಪೆಷಲಿ ನೈಟ್ ಅಲ್ಲಿ ಯೂರಿನೇಷನ್ ತುಂಬಾ ಹೋದ್ರೂ ಸಹ ನಾವು ಅದನ್ನ ಡಯಾಬಿಟಿಸ್ ಅಂತ ಕಂಡುಹಿಡಿಯಬಹುದಾಗಿದೆ. ಸೊ ಇನ್ನೂ ಒಂದು ಪ್ರಮುಖ ಲಕ್ಷಣ ಏನಿರುತ್ತಪ್ಪ ಅಂದ್ರೆ ತುಂಬಾ ಹೆಡ್ ಏಕ್ ಅಂದ್ರೆ ಅರ್ಲಿ ಮಾರ್ನಿಂಗ್ ಆರ್ ಈವ್ನಿಂಗ್ ಅಂದ್ರೆ ಬೆಳಗ್ಗೆ ಜಾವ ಅಥವಾ ಸಂಜೆ ಟೈಮಲ್ಲಿ ಅತಿಯಾದ ತಲೆನೋವು ಬರುವುದನ್ನು ಸಹ ಒಂದು ಪ್ರಮುಖ ಲಕ್ಷಣವಾಗಿದೆ. ಸೊ ಡಯಾಬಿಟಿಸ್ ನ ಪತ್ತೆ ಹಚ್ಚುವ ಪ್ರಮುಖ ಲಕ್ಷಣಗಳಲ್ಲಿ ಒಂದು ಯೂರಿನೇಷನ್ ಜಾಸ್ತಿ ಇರುತ್ತೆ, ಇನ್ನೊಂದು ಹೆಡ್ಏಕ್ ಜಾಸ್ತಿ ಇರುತ್ತೆ, ಮತ್ತೆ ತುಂಬಾ ಸುಸ್ತು ಅಂದ್ರೆ ದೇಹದಲ್ಲಿ ಯಾವಾಗಲೂ ಸುಸ್ತು ಕಾಣಿಸ್ತಾ ಇರುತ್ತೆ, ಆಕ್ಟಿವಿಟೀಸ್ ಇರಲ್ಲ, ಮನುಷ್ಯನ ದೇಹ ಆಕ್ಟಿವ್ ಆಗಿ ಸಹ ಇರಲ್ಲ. ಸೊ ಇದರಿಂದ ಸಹ ನಾವು ಡಯಾಬಿಟಿಸ್ ಬಂದಿದೆ ಅನ್ನೋದನ್ನ ಕಂಡುಹಿಡಿಯಬಹುದಾಗಿದೆ. ಮತ್ತೆ ಓವರ್ ಸ್ಲೀಪಿಂಗ್ ಅಂದ್ರೆ ತುಂಬಾ ನಿದ್ದೆ ಬರೋದು ಅಥವಾ ತುಂಬಾ ನಿದ್ದೆ ಬರದೇ ಇರೋದು ಸಹ ಒಂದು ಪ್ರಮುಖ ಲಕ್ಷಣ ಆಗಿದೆ. ಡಯಾಬಿಟಿಸ್ ನ ಪತ್ತೆ ಹಚ್ಚುವಲ್ಲಿ ಇದು ಪ್ರಮುಖ ಲಕ್ಷಣ ಅಂದ್ರೆ ಸ್ವಂತ ನಮಗೆ ನಾವೇ ಕಂಡುಹಿಡ್ಕೊಳ್ಳುವಂಥದ್ದು. ಮತ್ತೆ ಇನ್ನೊಂದು ಬ್ಲರ್ಡ್ ವಿಷನ್ ಅಂದ್ರೆ ಕಣ್ಣಿನ ದೃಷ್ಟಿ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದರಿಂದನೂ ಸಹ ನಾವು ಡಯಾಬಿಟಿಸ್ ಬಂದಿದೆ ಅಂತ ಪತ್ತೆ ಹಚ್ಚಬಹುದಾಗಿದೆ. ಅಂದ್ರೆ ಎಲ್ಲದಕ್ಕೂ ವಯಸ್ಸಾಗ್ತಾ ಆಗ್ತಾ ಕಣ್ಣು ಮಂಜು ಆಗೋದು ಬೇರೆ, ಸೊ ವಯಸ್ಸಲ್ಲಿ ಡಯಾಬಿಟಿಸ್ ಬಂದಾಗ ಕಣ್ಣು ಮಂಜು ಆಗೋದು ಬೇರೆ. ಅಂದ್ರೆ ಅದು ಡಯಾಬಿಟಿಕ್ ರೆಟಿನೋಪತಿ ಅಂತ ನಾವೇನ್ ಕರಿತೀವಿ, ಅದು ಆಗುವ ಸಾಧ್ಯತೆ ಸಹ ಇರುತ್ತೆ. ಸೊ ಇದು ಒಂದು ಪತ್ತೆ ಹಚ್ಚಲಿಕ್ಕೆ ಈಸಿ ಆದಂತಹ ಒಂದು ಲಕ್ಷಣ ಆಗಿರುತ್ತದೆ. ಅಂದ್ರೆ ಕಣ್ಣು ನೀಟಾಗಿ ಕಾಣಿಸ್ತಾ ಇಲ್ಲ ಅಂದ್ರೂ ಸಹ ಅದು ಗ್ಲೋಕೋಮಾ, ಕ್ಯಾಟ್ರಾಕ್ಟ್ ಬರೋದು ಸಾಧ್ಯತೆ ಏಜ್ ರಿಲೇಟೆಡ್ ಇರುತ್ತೆ. ಆದ್ರೆ ಡಯಾಬಿಟಿಸ್ ಬಂದಂತಹ ವ್ಯಕ್ತಿಗೆ ಆಲ್ರೆಡಿ ಕ್ಯಾಟ್ರಾಕ್ಟ್, ಗ್ಲೋಕೋಮಾ ಬರುವ ಸಾಧ್ಯತೆ ತುಂಬಾ ಹೆಚ್ಚು ಇರುತ್ತೆ. ಅಂದ್ರೆ ಕಣ್ಣಿನ ದೃಷ್ಟಿ ಹೀನತೆ ಆಗುವ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಇದು ಒಂದು ಪ್ರಮುಖ ಲಕ್ಷಣ. ಸೊ ಇನ್ನೊಂದು ಅಂದ್ರೆ ವೂಂಡ್ಸ್ ಅಂದ್ರೆ ಗಾಯಗಳು ಬೇಗ ಮಾಯದೇ ಇರುತ್ತೆ. ಅಂದ್ರೆ ದೇಹದಲ್ಲಿ ಗಾಯ ಆದ್ರೆ ಅದು ಬೇಗ ವಾಸಿ ಆಗದೆ ಇರೋದು ಸಹ ಒಂದು ಪ್ರಮುಖ ಲಕ್ಷಣ ಆಗಿರುತ್ತೆ.
ಸೊ ಈ ಗಾಯಗಳು ಬೇಗ ವಾಸಿ ಆಗಲ್ಲ ಅಂದ್ರೂ ಸಹ ನಾವು ಶುಗರ್ ಚೆಕ್ ಮಾಡಿಸಿಕೊಳ್ಳೋದು ಉತ್ತಮ ಆಗಿರುತ್ತೆ. ಅಂದ್ರೆ ಮಧುಮೇಹ ಬಂದಂತ ವ್ಯಕ್ತಿಗೆ ಗಾಯಗಳು ಬೇಗ ವಾಸಿ ಆಗೋದಿಲ್ಲ, ಅದು ನಾರ್ಮಲ್ ವೇಲಿ ಇರೋದಿಲ್ಲ. ಸೊ ನೆಕ್ಸ್ಟ್ ಲಕ್ಷಣ ಏನಂದ್ರೆ ವೂಂಡ್ ಹೀಲಿಂಗ್ ತುಂಬಾ ಲೋ ಪ್ರೊಸೆಸ್ ಇರುತ್ತೆ, ಅಥವಾ ನಮ್ನೆಸ್ ಆಗ್ಬೋದು, ಅಥವಾ ಪಸ್ ಫಾರ್ಮೇಶನ್ ಆಗ್ಬೋದು, ಅಥವಾ ಡಯಾಬಿಟಿಕ್ ಫುಡ್ ಕೂಡ ಆಗ್ಬೋದು. ಸೊ ಈ ಲಕ್ಷಣಗಳಿದ್ರು ಸಹ ನಾವು ಡಯಾಬಿಟಿಸ್ ಇದೆ ಅಥವಾ ಮಧುಮೇಹ ಬಂದಿದೆ ಅನ್ನೋದನ್ನ ಪತ್ತೆ ಹಚ್ಚಬಹುದಾಗಿದೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ತನಗೆ ಬಂದಿರತಕ್ಕಂತಹ ಕಾಯಿಲೆಯನ್ನ ಲಕ್ಷಣಗಳ ಮುಖಾಂತರ ತಿಳ್ಕೊಳ್ಳಬಹುದಾಗಿದೆ. ಸೊ ನೆಕ್ಸ್ಟ್ ನಮ್ನೆಸ್ ಅಂತ ಕರಿತೀವಿ. ಸೊ ನಮ್ನೆಸ್ ಅಂದ್ರೆ ಒಂದು ಸೆನ್ಸೇಷನ್ ಇಲ್ಲದೆ ಇರೋದು, ಅಥವಾ ತುಂಬಾ ಪೇನ್ ಬರೋದು, ಅಥವಾ ನರಗಳ ವೀಕ್ನೆಸ್ ಬರೋದು ಸಹ ಆಗ್ತಾ ಇರ್ತದೆ. ಸೊ ಅದರಿಂದನೂ ಸಹ ನಾವು ನಮ್ನೆಸ್ ಬರ್ತಾ ಇದೆ ಅನ್ನೋದ್ರ ಮುಖಾಂತರ ಸಹ ನಾವು ಡಯಾಬಿಟಿಸ್ ಬಂದಿದೆ ಅನ್ನೋದನ್ನ ಕಂಡುಹಿಡಿಬಹುದಾಗಿದೆ. ಅಂದ್ರೆ ಒಬ್ಬ ವ್ಯಕ್ತಿ ತನ್ನಷ್ಟಕ್ಕೆ ತಾನು ತನ್ನಲ್ಲಿರುವ ಕೆಲವು ಲಕ್ಷಣಗಳನ್ನ ನೋಡಿ ಡಯಾಬಿಟಿಸ್ ಬಂದಿರಬಹುದು ಅನ್ನೋ ಒಂದು ನಿರ್ಧಾರಕ್ಕೆ ಬರುವಂತಹ ಕೆಲವೊಂದು ಲಕ್ಷಣಗಳನ್ನ ನಾನಿಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸೊ ಇದು ಅದರಲ್ಲಿ ನಮ್ನೆಸ್ ಕೂಡ ಒಂದು ಹಾಗೆ ಇರಬಹುದು. ಸೊ ವೆಯ್ಟ್ ಲಾಸ್ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಅಂದ್ರೆ ಶುಗರ್ ಬಂದಂತಹ ವ್ಯಕ್ತಿಗೆ ವೆಯ್ಟ್ ಲಾಸ್ ಜಾಸ್ತಿ ಆಗುತ್ತೆ. ಸೊ ಹಸುವು ಜಾಸ್ತಿ ಆಗುತ್ತೆ, ತಾನು ಎಷ್ಟೇ ಊಟ ಮಾಡಿದ್ರು ಅವನಿಗೆ ಹಸುವನ್ನ ನೀಗಿಸ್ಕೊಳ್ಳಕ್ಕೆ ಆಗ್ತಾ ಇರಲ್ಲ. ಸೊ ಈಗ ಪತ್ತೆ ಹಚ್ಚುವ ಕ್ರಮಗಳು ಯಾವುದು ಅಂದ್ರೆ ಅರ್ಲಿ ಡಯಾಗ್ನೋಸಿಸ್ ಯಾವ್ದು ಮಾಡಬಹುದು, HbA1c ಟೆಸ್ಟ್ ಅಂತ ಮಾಡ್ತಾರೆ. ಅಂದ್ರೆ ನಿಮ್ಮ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟವನ್ನ ಕಂಡುಹಿಡಿಯುವಂತಹ ಕೆಲಸ ಇದು HbA1c. ಸೊ ಈ ಟೆಸ್ಟ್ ಮಾಡುವ ಮುಖಾಂತರನು ಸಹ ಕಂಡುಹಿಡಿಬಹುದು. ಸೊ ಇನ್ನೊಂದು ಟೆಸ್ಟ್ ಏನಪ್ಪಾ ಅಂದ್ರೆ FBS ಅಂದ್ರೆ ಫಾಸ್ಟಿಂಗ್ ಬ್ಲಡ್ ಶುಗರ್. ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ನಿಮ್ಮ ಶುಗರ್ ಅನ್ನ ನೋಡೋದ್ರ ಮುಖಾಂತರ ಸಹ ಡಯಾಬಿಟಿಸ್ ಅಂದ್ರೆ ಮಧುಮೇಹವನ್ನ ಪತ್ತೆ ಹಚ್ಚಬಹುದು. ಸೊ ಅದಾದ ನಂತರ OGTT ಅಂತ ಅಂದ್ರೆ ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ. ಸೊ ಇದನ್ನ ಮಾಡೋದ್ರ ಮುಖಾಂತರನು ಸಹ ಶುಗರ್ ಅನ್ನ ಪತ್ತೆ ಹಚ್ಚಬಹುದು. ಅಂದ್ರೆ ಸಕ್ಕರೆ ಕಾಯಿಲೆ ಬಂದಿದೆ ಅಥವಾ ಬಂದಿಲ್ಲ ಅಂತ ಈ ಪ್ರಮುಖ 3 ಟೆಸ್ಟ್ ಗಳನ್ನ ಮಾಡುವ ಮುಖಾಂತರ ಕಾಯಿಲೆಯನ್ನ ಪತ್ತೆ ಹಚ್ಚಬಹುದು. ಒಂದನೇದು HbA1c ಅಂತ, ನೆಕ್ಸ್ಟ್ FBS ಅಂತ, ಅದಾದ ನಂತರ OGTT ಅಂತ. ಸೊ ಈ ಮೂರನ್ನ ಚೆಕ್ ಮಾಡೋದ್ರ ಮುಖಾಂತರ, 3 ಪರೀಕ್ಷೆಗಳ ಮುಖಾಂತರ ನಮ್ಮಲ್ಲಿ ಶುಗರ್ ಇದೆ ಅನ್ನೋದನ್ನ ಪತ್ತೆ ಹಚ್ಚಬಹುದಾಗಿದೆ. ಸೊ ಇನ್ನೊಂದು RBS ಅಂದ್ರೆ ರಾಂಡಮ್ ಬ್ಲಡ್ ಶುಗರ್. ಅಂದ್ರೆ ಊಟ ಆಗಿ 2 ತಾಸುಗಳ ನಂತರ, 2 ಗಂಟೆಗಳ ನಂತರ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಸೊ ಅದನ್ನ ನಾವು ಇಲ್ಲಿ RBS ಅಂತ ಕರಿತೀವಿ. ಸೊ RBS ಇಂದ ಸಹ ಸಕ್ಕರೆ ಕಾಯಿಲೆಯನ್ನ ಪತ್ತೆ ಹಚ್ಚಬಹುದು. ಸೊ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ನಾನು ಹೇಳಿದೆ ನಿಮಗೆ. ಈ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಕೂಡ ಕೊಡೋದ್ರ ಮುಖಾಂತರನು ಸಹ ಈ ಸಕ್ಕರೆ ಕಾಯಿಲೆಯನ್ನ ಪತ್ತೆ ಹಚ್ಚಬಹುದಾಗಿದೆ. ಸೊ ಇದ್ರ ನೆಕ್ಸ್ಟ್ ನಾವು ಯಾವ ರೀತಿ ಚಿಕಿತ್ಸೆಯನ್ನ ತಗೋಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಆಸ್ ಪರ್ ಫಿಸಿಷಿಯನ್ ಆರ್ಡರ್ ಅಂದ್ರೆ ವೈದ್ಯರ ಸಲಹೆ ಮೇರೆಗೆ ಚಿಕಿತ್ಸೆಯನ್ನ ಆರಂಭ ಮಾಡಬಹುದು. ಒಂದು ನ್ಯಾಚುರಲ್ ಕ್ಯೂರ್ ಮೆಥಡ್ ಇರುತ್ತೆ. ಸೊ ಹೆಲ್ದಿ ಡಯಟ್ ಅನ್ನ ಅಭ್ಯಾಸ ಮಾಡೋದ್ರ ಮುಖಾಂತರ, ರೆಗ್ಯುಲರ್ ಎಕ್ಸರ್ಸೈಸಸ್ ಅನ್ನ ಮಾಡುವ ಮುಖಾಂತರ, ಬ್ಲಡ್ ಗ್ಲೂಕೋಸ್ ಅನ್ನ ಪದೇ ಪದೇ ನಿಯಮಿತವಾಗಿ ಪರೀಕ್ಷೆ ಮಾಡೋದ್ರ ಮುಖಾಂತರ, ಮತ್ತೆ ಹೆಲ್ದಿ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡೋದ್ರ ಮುಖಾಂತರ ನಾವು ಶುಗರ್ ಅನ್ನ ಕಡಿಮೆ ಮಾಡಬಹುದಾಗಿದೆ. ಅಂದ್ರೆ ವೈದ್ಯರ ಸಲಹೆ ಮೇರೆಗೆ ಟ್ಯಾಬ್ಲೆಟ್ ತಗೊಳ್ಳೋದು. ಸೊ ಅದರ ಜೊತೆಗೆ ಫಿಸಿಕಲ್ ಆಕ್ಟಿವಿಟೀಸ್ ಸಹ ತುಂಬಾ ಮುಖ್ಯ ಆಗುತ್ತೆ. ಬರೀ ಗುಳಿಗೆ ತಗೋತೀವಿ ಅನ್ನೋ ನೆಗ್ಲಿಜೆನ್ಸ್ ಅಲ್ಲಿ ಇರದೆ ಕೆಲವೊಂದು ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಅಂದ್ರೆ ಸ್ವೆಟ್ಟಿಂಗ್ ಆಗುವಂತಹ ಕೆಲವೊಂದು ಎಕ್ಸರ್ಸೈಸಸ್ ಅನ್ನ ಮಾಡೋದ್ರ ಮುಖಾಂತರ ಸಹ ನಾವು ಈ ಡಯಾಬಿಟಿಸ್ ಅನ್ನ ಕಂಟ್ರೋಲ್ಗೆ ತರುವಂತಹ ಕೆಲಸವನ್ನ ಮಾಡಬಹುದಾಗಿದೆ. ಮೊದಲನೇದು ಪತ್ತೆ ಹಚ್ಚುವ ಕ್ರಮಗಳಾಯ್ತು, ಲಕ್ಷಣಗಳಾಯ್ತು, ಪರೀಕ್ಷೆ ಆಯ್ತು. ಈಗ ಚಿಕಿತ್ಸೆ ಅಂದ್ರೆ ಬರೀ ಟ್ಯಾಬ್ಲೆಟ್ ಇಂದಾನೇ ಈ ಕಾಯಿಲೆ ವಾಸಿ ಆಗಲ್ಲ. ಅದ್ರ ಜೊತೆಗೆ ಫಿಸಿಕಲ್ ಆಕ್ಟಿವಿಟೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಾಕಿಂಗ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಮತ್ತೆ ಎಕ್ಸರ್ಸೈಸಸ್, ಯೋಗ, ಧ್ಯಾನ, ಅನೇಕ ರೀತಿಯಾದಂತಹ ಕೆಲವೊಂದು
ಆಕ್ಟಿವಿಟೀಸ್ ಮಾಡೋದ್ರ ಮುಖಾಂತರನೂ ಸಹ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳೋದ್ರ ಮುಖಾಂತರನೂ ಸಹ ಈ ಸಕ್ಕರೆ ಕಾಯಿಲೆಯನ್ನ ಹತ್ತಿಕ್ಕುವ ಕೆಲಸವನ್ನ ಸಹ ನಾವು ಮಾಡಬಹುದಾಗಿದೆ. ಅಂದ್ರೆ ನಾವು ಜಸ್ಟ್ ಟ್ಯಾಬ್ಲೆಟ್ಸ್ ತಗೊಳ್ತಾ ಸಿಕ್ಕಿದ್ದನ್ನ ತಿನ್ಕೊಂತ ಹೋದ್ರೂ ಸಹ ಈ ಸಕ್ಕರೆ ಕಾಯಿಲೆ ಕಂಟ್ರೋಲಿಗೆ ಬರಲ್ಲ. ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡೋದ್ರ ಮುಖಾಂತರ ಅದ್ರ ಜೊತೆಗೆ ಯೋಗ ಧ್ಯಾನ ಮಾಡೋದ್ರ ಮುಖಾಂತರ ಸಹ ಈ ಕಾಯಿಲೆಯನ್ನ ನಿಯಂತ್ರಣಕ್ಕೆ ತರುವಂತ ಕೆಲಸವನ್ನು ಸಹ ಮಾಡಬಹುದಾಗಿದೆ. ಅಂದ್ರೆ ನಾವು ಇವತ್ತು ಕೇವಲ ಟೈಪ್ 2 ಡಯಾಬಿಟಿಸ್ ಬಗ್ಗೆ ಮಾತ್ರ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋದ ನಂತರ ಇನ್ನ 2 ವಿಡಿಯೋಸ್ ಬರುತ್ತೆ. ಸೊ ಟೈಪ್ 1 ಮತ್ತೆ ಟೈಪ್ 3 ಡಯಾಬಿಟಿಸ್ ಅಂದ್ರೆ ಜೆಸ್ಟೇಷನಲ್ ಡಯಾಬಿಟಿಸ್ ಬಗ್ಗೆ, ಸೊ ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ. ನಿಯಮಿತವಾದ ತೂಕ ಇಳಿಸುವಿಕೆ, ನಿಯಮಿತವಾದ ಪರೀಕ್ಷೆ ಮಾಡುವ ಮುಖಾಂತರ ನಾವು ಇದನ್ನ ಅವೇರ್ನೆಸ್ ಅನ್ನ ತಗೋಬಹುದು. ಸೊ ಕಂಟ್ರೋಲ್ ಮಾಡ್ಲಿಕ್ಕೆ. ಸೊ ನಾನು ಮೊದಲೇ ಹೇಳಿದೀನಿ ಟೈಪ್ 2 ಡಯಾಬಿಟಿಸ್ ಬಗ್ಗೆ ಮಾತ್ರ ನಾವು ಇಲ್ಲಿ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಟೈಪ್ 1 ಡಯಾಬಿಟಿಸ್ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೇವೆ. ಸೊ ಇದರ ಗುಣಲಕ್ಷಣಗಳು ಹೇಗಿರುತ್ತೆ, ಇದು ಯಾವ ರೀತಿ ಬರುತ್ತೆ ಅನ್ನೋದು ಒಂದು ವಿಡಿಯೋನ ಮಾಡ್ತೇವೆ. ಸೊ ದಯವಿಟ್ಟು ವೇಟ್ ಮಾಡ್ತಾ ಇರಿ. ಅದೇ ರೀತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ. ಎಲ್ರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು.